ಎಲ್ಲರಿಗೂ ನಮಸ್ಕಾರ. ಮಲಗಿದ್ದೀರೋ ಎದ್ದಿದ್ದೀರೋ? ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳಿಗೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನವನ್ನು ಹೊಂದಿಕೊಂಡು ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತ ಮಿತ್ರ ಎಚ್.ಎಂ. ರೇವಣ್ಣ ಅವರೇ, ನಮ್ಮ ಎಐಸಿಸಿಯ ಕಾರ್ಯದರ್ಶಿಯಾಗಿ ನಮ್ಮ ಪಕ್ಷದ ಉಪಾಧ್ಯಕ್ಷರಾಗಿ ದೇವರಾಜ ಅರಸು ಅವರ ಮೊಮ್ಮಗ ಮಿತ್ರ ಸುರೇಶ್ ಹೆಗಡೆ ಅವರೇ, ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷಿಣಿ, ಇಡೀ ರಾಜ್ಯ ಉದ್ದಕ್ಕೂ ಕೂಡ ಪ್ರವಾಸ ಮಾಡಿ ಹೆಣ್ಮಕ್ಳ ಸಂಘಟನೆಯನ್ನು ಮಾಡಿ ಇವತ್ತು ಈ ಜವಾಬ್ದಾರಿಯನ್ನು ಉಪಾಧ್ಯಕ್ಷ ಸ್ಥಾನ 5 ಜನ ಇದಕ್ಕೆ ಉಪಾಧ್ಯಕ್ಷ ಸ್ಥಾನವನ್ನ ವಹಿಸಿದ್ದೇವೆ. 5 ಜನಕ್ಕೂ ಕೂಡ ಸ್ಟೇಟ್ ಮಿನಿಸ್ಟರ್ ಸ್ಟೇಟಸ್ ಅನ್ನ ಕೊಟ್ಟಿದ್ದೇವೆ. ಸೊ ಅದರಲ್ಲಿ ಒಂದು ಸೂರಜ್ ಹೆಗಡೆ ಅವರು, ಎರಡನೇದು ಪುಷ್ಪಾ ಅಮರನಾಥ್ ಅವರು, ಮೂರನೇದು ನಮ್ಮ ವಾರ್ ರೂಮ್ ನಲ್ಲಿ ಕೆಲಸ ಮಾಡಿ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ. ಏನು ಹೋಗಿ ನಾವು ಎಲ್ಲಾ ಕಡೆ ಕೆಲಸ ಮಾಡಬೇಕಂತಿಲ್ಲ, ಇಡೀ ಪಕ್ಷದ ಅನೇಕ ಸಂಘಟನೆಯಲ್ಲಿ ತೊಡಕೊಂಡು ನಮ್ಮ ಫೆರೋಜ್ ಖಾನ್ ಅವರು ಕೂಡ ಒಬ್ರು ಉಪಾಧ್ಯಕ್ಷರಾಗಿದ್ದಾರೆ. ಇನ್ನೊಬ್ರು ಪಾಟೀಲ್ ರವರು, ಎಸ್.ಆರ್. ಪಾಟೀಲ್ ಅವರು ಬ್ಯಾಡಗಿಯವರು, ಕೆಲವು ಕಾರಣದಿಂದ ಅವರು ಬರಕ್ಕಾಗಿಲ್ಲ. ಅವರು ಉತ್ತರ ಕರ್ನಾಟಕದ ಭಾಗದವರು. ಸೊ ಮತ್ತು ಬೆಂಗಳೂರು ನಗರಕ್ಕೆ 28 ಲೋಕಸಭಾ ಕ್ಷೇತ್ರಕ್ಕೆ, ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಡಿಸಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿಕೊಂಡು ಬಂದಂತವರು ಜಿ ಕೃಷ್ಣಪ್ಪನವರು ಆಯ್ಕೆಯಾಗಿದ್ದಾರೆ. ಸೊ ಮೊದಲಿಗೆ ಅವರೆಲ್ಲರೂ ಕೂಡ ಇದಕ್ಕಿಂತ ಮುಖ್ಯವಾಗಿ ನಮ್ಮ ಪಕ್ಷಕ್ಕೆ ಆಧಾರ ಸ್ತಂಭ ನೀವು ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರಿ ರಾಯಬೇರಿಗಳು. ನೀವು ನಿಮ್ಮನ್ನ ಕಾಂಗ್ರೆಸ್ ಪಕ್ಷ ಗುರುತಿಸಿ ನಮ್ಮ ಪಕ್ಷದ ಕಾರ್ಯಕರ್ತರಾಗಿ ಅಧಿಕಾರ ತರಲಿಕ್ಕೆ ತಾವೆಲ್ಲ ಶ್ರಮ ಪಟ್ಟಿದ್ದೀರಿ. ನಿಮ್ಮ ಹೋರಾಟ ಸಫಲ ಆಗಿದೆ. ಈ ರಾಜ್ಯದಲ್ಲಿ 136 ಸೀಟ್ ಗೆದ್ದಿದ್ದೇವೆ. ಏನು ಮಾತು ಕೊಟ್ಟಿದ್ದು, ನಾನು ಸಿದ್ದರಾಮಯ್ಯನವರಿಬ್ರು ಹೋಗಿ ಬೆಳಗಾಂಗ್ ಹೋಗಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದಂತ ಜಾಗದಿಂದ ಈ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದ್ರು. ಈ ಪ್ರಜಾಧ್ವನಿ ಯಾತ್ರೆ ಮಾಡಿ ಅಲ್ಲಿ ಗಾಂಧಿ ಬಾವಿಲಿ ಒಂದು 150 ಬಕೆಟ್ ನೀರನ್ನು ತೆಗೆದು, ಬಿಂದಿಗೆ ನೀರನ್ನು ತೆಗೆದು ಶೆಲ್ಲಿ ಕಸ ಗುಡಿಸಿ ಬೆಳಗಾಂನಲ್ಲಿ ಅಲ್ಲಿಂದ ಚಿಕ್ಕೋಡಿಗೆ ಹೋದೋ. ಚಿಕ್ಕೋಡಿಗೆ ಹೋಗಿ ಅಲ್ಲಿ ಪ್ರಥಮ ಗ್ಯಾರಂಟಿಯನ್ನ ಪ್ರಾರಂಭ ಮಾಡಿದೋ. ಯಾವುದು ಪ್ರಥಮ ಗ್ಯಾರಂಟಿ ಅಂದ್ರೆ ಇಡೀ ರಾಜ್ಯದ ಮನೆಗಳು ಬೆಳಗಬೇಕು ಅನ್ನೋ ದೃಷ್ಟಿಯಿಂದ 200 ಯೂನಿಟ್ ವರೆಗೂ ಉಚಿತವಾಗಿ ವಿದ್ಯುತ್ ಅನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಅಲ್ಲಿ ನಾವು ಘೋಷಣೆಯನ್ನ ನಾವು ಮಾಡಿದೆವು. ಇದು ಮೊದಲನೆಯ ಗ್ಯಾರಂಟಿಯನ್ನ ನಾವು ಪ್ರಾರಂಭ ಮಾಡಿದೆವು. ಇದಾದ ಮೇಲೆ ನಿಮ್ಗೆ ಇವತ್ತು ಎಲ್ಲರೂ ಕೂಡ ಒಂದು ಐದು ಕೋಟಿ ಫಲಾನುಭವಿಗಳಿಗೆ ಅನುಕೂಲ ಆಗ್ತಾ ಇದೆ. ಫಲಾನುಭವಿ ಅಂದ್ರೆ ಕುಟುಂಬ ಮನೆಗಳಿಗೆ ಒಟ್ಟು ಇದರಿಂದ ಸುಮಾರು 1.5 ಕೋಟಿಯಷ್ಟು ಜನ ಮನೆಗಳಿಗೆ ನೇರವಾಗಿ ಝೀರೋ ಬಿಲ್ ಹೋಗ್ತಾ ಇದೆ. ಜಾರ್ಜ್ ಅವರು ಇದರ ನೇತೃತ್ವವನ್ನ ಅವರ ಇಲಾಖೆ ವತಿಯಿಂದ ವಹಿಸಿಕೊಂಡಿದ್ದಾರೆ. ಸೊ ಅಲ್ಲಿಂದ ಪ್ರಾರಂಭ ಆಯಿತು.
ಅದಾದ್ಮೇಲೆ ಸಿದ್ದರಾಮಯ್ಯನವರು ಹಿಂದೆ ಬಡ ಹಸ್ಕೊಂಡಿರಬಾರದು ಅನ್ನೋ ದೃಷ್ಟಿಯಿಂದ 10 ಕೆಜಿ ಅನ್ನಭಾಗ್ಯ ಅಂತ ಹೇಳಿ ಮೊದಲು 5 ಕೆಜಿ ಕೊಡ್ತಾ ಇದ್ದೋ 7 ಕೆಜಿಗೆ ಏರಿಸಿದ್ದು ಜಾಸ್ತಿ ಮಾಡಿದ್ದು ಬಿಜೆಪಿಯವರು ಬಂದು ಅದನ್ನ 5 ಕೆಜಿ ಮಾಡಿದ್ರು. ಅದಕ್ಕೆ ನಾನು 10 ಕೆಜಿ ಕೊಡ್ತೀನಿ ಅಂತ ವಾಗ್ದಾನವನ್ನ ಅವರು ಕೊಟ್ಟರು. ಅದಾದ್ಮೇಲೆ 10 ಕೆಜಿ ಅಕ್ಕಿಗೆ ನಾವು ನಮ್ಮ ಬದ್ಧತೆಯನ್ನ ತೋರಿಸಿದ್ದೇವೆ. ಅದಾದ್ಮೇಲೆ ನಾನು ಇದೇ ಜಾಗದಲ್ಲಿ ಅಧಿಕಾರ ತೆಗೆದುಕೊಂಡಾಗ 2 ವಿಚಾರವನ್ನ ನಾನು ಹೇಳಿದ್ದೆ. ಒಂದು ಯುವಕರು, ಒಂದು ಹೆಣ್ಮಕ್ಳು. ಇದ್ರ ಬಗ್ಗೆ ನಾವು ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ ಅಂತ ಹೇಳಿ ನಾನು ಇದನ್ನ ಆಗಸ್ಟ್ 7ನೇ ತಾರೀಕು ಝೂಮ್ ನಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡಿದೆ. ಎಲ್ಲೂ ನಿಮ್ಮನ್ನ ಇಲ್ಲಿ ಕರೆಸಿ ನಾವು ಮಾತಾಡಕ್ಕಾಗಲಿಲ್ಲ ಇದೇ ಜಾಗದಲ್ಲಿ. ಸೊ ಹಂಗೆ ಹೆಣ್ಮಕ್ಳಿಗೆ ಏನಾದ್ರು ನಾವು ಚಿಂತನೆ ಮಾಡಬೇಕು ಅಂತೇಳಿ ಆಲೋಚನೆ ಮಾಡುದು. ಏನ್ ಬೆಲೆ ಏರಿಕೆ ದುಬಾರಿ ಗಗನಕ್ಕೆ ಹೋಗ್ಬಿಡ್ತು. ಬೆಲೆ ಏರಿಕೆ ಆದಾಯ ಪಾತಾಳ್ಕೊಂಡೋಯ್ತು. ಹೆಂಗ್ ಸಹಾಯ ಮಾಡಬೇಕು? ಪೆಟ್ರೋಲ್ ಬಂಕ್ ಎದುರುಗಡೆ ಹೋಗಿ ನಿಮ್ನೆಲ್ಲ ಕುಂಡ್ರಿಸ್ತು, ಹೋರಾಟ ಮಾಡ್ದು. 70 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಯ್ತು. 100 ನಾಟ್ ಔಟ್ ಅಂತ ಮಾಡ್ದು. 400 ಚಿಲ್ಲರೆ ರೂಪಾಯಿ ಇದ್ದಿದ್ದು ಗ್ಯಾಸ್ 1100 ಚಿಲ್ಲರೆ ರೂಪಾಯಿ ಆಗೋಯ್ತು. ಎಣ್ಣೆ ಬೆಲೆ, ತರಕಾರಿ ಬೆಲೆ, ಎಲ್ಲ ಪದಾರ್ಥದ ಬೆಲೆ ಎಲ್ಲ ಜಾಸ್ತಿ ಆಗೋಯ್ತು. ಕಬ್ಬಣ, ಸಿಮೆಂಟು, ಮನೆ ಕಟ್ಟೋ ಎಲ್ಲರೂ ಕೂಡ ತೊಂದರೆ ಆಗೋಯ್ತು. ಫೀಸ್ ಕಟ್ಟಕ್ಕಿಲ್ಲ ಮಕ್ಕಳಿಗೆ ಅಂತ ಒಂದು ಪರಿಸ್ಥಿತಿ ಬಂತು. ಏನ್ ಮಾಡಬೇಕು ಅಂತ ಕೂತ್ಕೊಂಡು ಚರ್ಚೆ ಮಾಡಿದಾಗ ನಮಗೆ ಬಂದಿದ್ದು ಈ ಹೆಣ್ಮಗಳ ಕೈಯನ್ನ ಬಲಪಡಿಸಬೇಕು. ಹೆಣ್ಣು ಕುಟುಂಬದ ಕಣ್ಣು. ಆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು. ಏನ್ ಮಾಡಬೇಕು ಅಂತ ಕೊನೆಗೆ ದೆಹಲಿಯ ನಾಯಕರುಗಳ ಚರ್ಚೆ ಮಾಡಿದೆ. ರಾಹುಲ್ ಗಾಂಧಿ ಅವ್ರ ಚರ್ಚೆ ಮಾಡಿದೆ. ಸೋನಿಯಾ ಗಾಂಧಿ ಅವ್ರ ಚರ್ಚೆ ಮಾಡಿದೆ. ಅದಾದ್ಮೇಲೆ ನಮ್ಮ ಇಂದಿರಾ ಗಾಂಧಿಯವರ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿಯವ್ರನ್ನ ಕಳಿಸ್ಕೊಟ್ಟು ಇಲ್ಲಿಗೆ ಬಂದು ಅರಮನೆಯಲ್ಲಿ ಸುಮಾರು ಒಂದು 50,000 ಜನ ಹೆಣ್ಮಕ್ಳು ಸೇರಿ ಈ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುದು. 2,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡುದು. 2,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡುದು. ಅದಾದ್ಮೇಲೆ ಪ್ರಿಯಾಂಕಾ ಗಾಂಧಿಯವರು ಬಂದು ಒಂದು ಮಾತು ಹೇಳಿದ್ರು. ಹೀಗೆ ಇದು ಬಸವಣ್ಣನ ನಾಡು, ಬಸವಣ್ಣನ ಭೂಮಿ. ಇದು ಹಿಂದೆ ನೀವೇನು ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ರಿ, 95% ತಾವು ಕಾರ್ಯರೂಪಕ್ಕೆ ತಂದಿದ್ದೀರಿ. ಆದ್ರೆ ಇಲ್ಲೂ ಮಾಡಬೇಕು. ಈಗ ಬಿಜೆಪಿಯವರು 600 ಭರವಸೆಗಳನ್ನು ಕೊಟ್ಟಿದ್ದು, ಬರೀ 54 ಮಾತ್ರ ಮಾಡಿದ್ದಾರೆ. ಇನ್ನು 550 ಮಾಡಕ್ಕಾಗಿಲ್ಲ. ನಮಗೂ ಅವ್ರಿಗೂ ವ್ಯತ್ಯಾಸ ಇರಬೇಕು ಅಂತ ಹೇಳಿದ್ರು. ಕೊನೆಗೆ ಹೆಣ್ಣು ಮಕ್ಕಳೆಲ್ಲ ಮೇಲ್ಗಡೆ ಕೂತ್ಕೊಂಡ್ರು, ನಾವೆಲ್ಲ ಕೆಳಗಡೆ ಕೂತ್ಕೊಂಡು. ಏನ್ರಮ್ಮ ಕರೆಕ್ಟ್ ತಾನೆ? ಎಲ್ಲ ಕೂತ್ಕೊಂಡು ಆಮೇಲೆ ಸ್ಟೇಜ್ ಮೇಲೆ ಇದೇ ರೀತಿ ಉದ್ಘಾಟನೆ ಆಯ್ತು. ಅದಾದ್ಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು, ಈ ರಾಜ್ಯದ ಜನತೆಗೆ ಭರವಸೆ ಮೂಡಬೇಕಾದ್ರೆ ಒಂದು ಗ್ಯಾರಂಟಿ ಚೆಕ್ ನ ತಯಾರು ಮಾಡಿ ನೀವು ಸಿದ್ದರಾಮಯ್ಯನವರು ಇಬ್ರು ಕೂಡ ಸೈನ್ ಹಾಕ್ಬೇಕು ಅಂತ ಹೇಳಿ ನನ್ನ ಕೈಲಿ ಸಿದ್ದರಾಮಯ್ಯನವ್ರ ಕೈಲಿ ಆ ಗ್ಯಾರಂಟಿ ಚೆಕ್ ಗೆ ಸೈನ್ ಹಾಕ್ತು. ಆ ಗ್ಯಾರಂಟಿ ಚೆಕ್ ನ ನಿಮ್ಮ ಮನೆಗೆ ನಿಮ್ಗೆ ಕಳಿಸ್ಕೊಟ್ಟು, ಬ್ಲಾಕ್ ಅಧ್ಯಕ್ಷ ಕಳಿಸ್ಕೊಟ್ಟು, ಕ್ಯಾಂಡಿಡೇಟ್ ಕಳಿಸ್ಕೊಟ್ಟು, ಕಾರ್ಯಕರ್ತ ಕಳಿಸ್ಕೊಟ್ಟು, ಮನೆ ತಲುಪಿಸಿದ್ರಿ. ಈಗೂ ಕೂಡ ಗ್ಯಾರಂಟಿ ಕಾರ್ಡ್ ಇನ್ನೇ ಇಟ್ಕೊಂಡು ಕೂತಿದ್ದಾರೆ ಚೆಕ್ನ. ಆದ್ರೆ ನಾವು ತೀರ್ಮಾನ ಮಾಡುದು, ಇದು ಬರೀ ಗ್ಯಾರಂಟಿ ಚೆಕ್ ಆಗಿಡಬಾರ್ದು. ಈ ಚೆಕ್ ಬೌನ್ಸ್ ಆಗಬಾರ್ದು. ಈ ಚೆಕ್ ಬೌನ್ಸ್ ಆದ್ರೆ ನಮ್ಮ ಕಾರ್ಯಕರ್ತರ ಶಕ್ತಿ ಕುಂದಂಗ ಆಗ್ತದೆ. ಏನಾದ್ರು ಮಾಡಿ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಇವತ್ತು 1 ಕೋಟಿ ನಂಬರ್ ಹೇಳ್ತೀನಿ, 1,33,00,000 ಮನೆ ಯಜಮಾನಿಯರಿಗೆ ನೇರವಾಗಿ ಇವತ್ತು ಹಣ ಹೋಗ್ತಾ ಇದೆ ಇಲ್ಲೋ? 1-2%, 3% ಹೆಚ್ಚು ಕಮ್ಮಿ ಆಗಿರ್ಬೋದು. ಅದನ್ನು ಕೂಡ ನಾನು ಒಂದು ಸರ್ವೆ ಮಾಡಿಸ್ತಾ ಇದ್ದೀನಿ. ಯಾಕೆ ಅಂತ ಏನಾಗಿದೆ ಅಂದ್ರೆ, ಹೊಸದಾಗಿ ಅವರು ಕೊಡುವಾಗ ಆ ಫೋನ್ ನಂಬರ್ ಇಲ್ಲದೆ ಅವ್ರು ಯಾರು ಎಂಟ್ರಿ ಮಾಡಿದ್ದಲ್ಲ ಪಂಚಾಯತಿ ಆಫೀಸಲ್ಲಿ ಅವನದೇ ಫೋನ್ ನಂಬರ್ ಕೊಟ್ಬಿಟ್ಟಾರೆ. ನಾವ್ ಹೇಳ್ದೋ ಅವ್ರದೇ ಫೋನ್ ನಂಬರು, ಗಂಡಿರ್ ಫೋನ್ ನಂಬರ್ ಕೊಟ್ರು ಆಗುದಿಲ್ಲ,
ಅವ್ರಿಗೆ ಫೋನ್ ಕೊಡಬೇಕು ಅಂತ. ಅದಕ್ಕೆ ಒಂದ್ 2-3% ಹೆಚ್ಚು ಕಮ್ಮಿ ಆಯ್ತು. ಈಗ ಅದು ಸರಿ ಆಗ್ತಾ ಇದೆ, ಎಲ್ಲ ಸರಿ ಆಗ್ತಾ ಇದೆ. ಇದು ಎರಡನೇ ಗ್ಯಾರಂಟಿ. ಸಿದ್ದರಾಮಯ್ಯನವರು ನಾನಿಬ್ರು ಚೆಕ್ ನ ಸೈನ್ ಮಾಡೋದು. ಮೂರನೇದು ಅನ್ನಭಾಗ್ಯ, 5 ಕೆಜಿ ಅಕ್ಕಿ, ಇನ್ನು 5 ಕೆಜಿ ಸೆಂಟ್ರಲ್ ಗವರ್ಮೆಂಟ್ ಕಳಿಸ್ತು, ಮುನಿಯಪ್ಪನವರು ಕಳಿಸ್ತು. ಸಿದ್ದರಾಮಯ್ಯನವರು ಮಾತಾಡಿದ್ರು, ಕೇಂದ್ರ ಸರ್ಕಾರಕ್ಕೆ ಅಸೂಯೆ ಬಂದ್ಬಿಡ್ತು. ಏನ್ ಬಿಜೆಪಿ ಅವರೆಲ್ಲ ನಾನು ಯಡಿಯೂರಪ್ಪನವ್ರಿಗೆ ಇದನ್ನ ಆಶೀರ್ವಾದ ಪಡ್ಲಿಕ್ಕೆ ಹೋದೆ, ನಮ್ಮ ಸರ್ಕಾರಕ್ಕೆ ನೀವೆಲ್ಲ ಬೆಂಬಲ ಕೊಡಬೇಕು ಅಂತ. ಹೀಗೆ ಈ ಒಂದು ಇಂಪ್ಲಿಮೆಂಟ್ ಮಾಡಿ ಮುಂದ್ ವರ್ಷ ಇನ್ನೊಂದು ಮಾಡ್ಬಿಟ್ರೆ ಸಾಕು. ಒಂದು ಆಯ್ತು ಸರ್ ಅಂತ ಹೇಳಿ ನಾನೇನು ಮಾತಾಡಕ್ ಹೋಗಿಲ್ಲ. ಬಂದು ಕೊನೆಗೆ ತೀರ್ಮಾನ ಮಾಡಿ 5 ಕೆಜಿ ಅಕ್ಕಿಗೆ ಮಾತು ಕೊಟ್ಟಿದ್ದೀವಿ, ಮಾತು ಉಳಿಸಬೇಕು. ಕೇಂದ್ರ ಸರ್ಕಾರ ಅಕ್ಕಿ ಕೊಡದವ್ರು ಚಿಂತೆ ಇಲ್ಲ ಅಂತ ಹೇಳಿ 34 ರೂಪಾಯಿ 1 ಕೆಜಿ ಅಕ್ಕಿನ ಲೆಕ್ಕ ಹಾಕಿ, ಒಂದು ಕುಟುಂಬಕ್ಕೆ 5 ಜನ ಇರ್ಬೋದು, 6 ಜನ ಇರ್ಬೋದು, ಲೆಕ್ಕ ಹಾಕಿ 34 ರೂಪಾಯಿ ಅಂತೆ. 170 ರೂಪಾಯಿ ಒಬ್ಬರಿಗೆ, 4 ಜನ ಇದ್ರೆ ಡಬಲ್ 4 ಮಾಡಿ ಅವರ ಅಕೌಂಟ್ಗೆ ಯಾವ ಮಧ್ಯವರ್ತಿ ಇಲ್ಲದೆ ನೇರವಾಗಿ ಅವರಿಗೆ ಹಣ ತಲುಪುವಂತ ವ್ಯವಸ್ಥೆಯನ್ನ ಇವತ್ತು ನಾವು ಮಾಡಿದ್ದೇವೆ. 3ನೇದು 4ನೇದು ಶಕ್ತಿ ಯೋಜನೆ ಮಂಗಳೂರಿನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ರಾಜೀವ್ ಗಾಂಧಿ ಅವರು ಬಂದು ಇನ್ನ ಶಕ್ತಿ ಕೊಡಬೇಕು ಹೆಣ್ಮಕ್ಳಿಗೆ. ಏನದು ಶಕ್ತಿ? ರಾಹುಲ್ ಗಾಂಧಿ ಅವರು ಮಂಗಳೂರಿನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು, ಸಾಯಿದ್ರಿ ಕಾಲೇಜಿನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು. ಬಂದು ಹೇಳಿದ್ರು ಎಲ್ಲ ಮಡ್ರಾಸ್ ಅಲ್ಲಿ ಬರೀ ಸಿಟಿ ಒಳಗೆ ಓಡಾಡ ಹೆಣ್ಮಕ್ಳಿಗೆ ಆ ಸ್ಕೀಮ್ ಇತ್ತು. ಬರೀ ಸಿಟಿ ಒಳಗೆ ನಾವು ಸಿದ್ದರಾಮಯ್ಯನವರು, ಡಾಕ್ಟರ್ ಪರಮೇಶ್ವರ್ ಅವರು, ರಾಹುಲ್ ಗಾಂಧಿ ಅವರು, ತೆರಿಗೆ ಅವರೆಲ್ಲ ಮಾತಾಡಿ ಸಿಟಿ ಹಳ್ಳಿ ಇಲ್ಲ, ಇಡೀ ರಾಜ್ಯದ ಎಲ್ಲ ಹೆಣ್ಮಕ್ಳು ಕೂಡ ಯಾರ್ಯಾರು KSRTC ಬಸ್ ಅಲ್ಲಿ ಪ್ರವಾಸ ಮಾಡ್ತಾರೆ ಅವರೆಲ್ಲರೂ ಕೂಡ ಉಚಿತವಾಗಿ ಕೊಡೋದು ಅನ್ನೋದನ್ನ ತೀರ್ಮಾನ ಮಾಡಿದ್ರು. ಈಗ 1,60,00,000 ಹೆಣ್ಮಗಳು ಈಗಾಗಲೇ 4,000 ಕೋಟಿ ಒಂದು ಇದನ್ನ ಪ್ರಯಾಣ ಮಾಡಿದ್ದಾರೆ. 1,60,000 ಕೋಟಿ ಹೆಣ್ಮಕ್ಳು ವೈಯಕ್ತಿಕವಾಗಿ 4,000 ಜನ ಇದನ್ನ ಈಗಾಗಲೇ ಪ್ರವಾಸ ಮಾಡಿದ್ದಾರೆ. ಅಂದ್ರೆ ಟಿಕೆಟ್ಗಳು ಎಷ್ಟು ಮಾರ್ಕ್ ಆಗಿದೆಯಲ್ಲ ಅಷ್ಟು. ಮುಂದಕ್ಕೆ ಅವರಿಗೆ ಕಾರ್ಡ್ ಕೊಡಬೇಕು ಅಂತ ಮಾಡಿದೀವಿ, ಅದನ್ನ ಆಮೇಲೆ ನಾನು ಸಪರೇಟ್ ಆಗಿ ನಾನು ಮಾತಾಡ್ತೀನಿ. ಸೊ ಹಿಂಗೆ ಈ 4 ಗ್ಯಾರಂಟಿಗಳನ್ನ ಮೊದಲನೇ ಗ್ಯಾರಂಟಿನೇ ಶುರು ಮಾಡ್ಬಿಟ್ಟವು. ಬಸ್ಸಲ್ಲಿ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಅದನ್ನ ಪ್ರಾರಂಭ ಮಾಡಿದವು. ಅದು ಬಿಟ್ರೆ ಕೊನೆಗೆ 5ನೇ ಗ್ಯಾರಂಟಿ ಯುವ ನಿಧಿ. ಶಿವಮೊಗ್ಗಕ್ಕೆ ಹೋದವು, ಕುವೆಂಪು ಭೂಮಿ, ಅಲ್ಲಮ ಪ್ರಭು ಭೂಮಿ, ದೊಡ್ಡ ನಾಯಕರುಗಳ ಸೃಷ್ಟಿ ಮಾಡಿದಂತ ಭೂಮಿ, ಅಲ್ಲಿ ತೀರ್ಮಾನ ಮಾಡಿ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಜವಾಬ್ದಾರಿಯನ್ನು ವಹಿಸಿ, ಒಂದು ಗೃಹ ಜ್ಯೋತಿ ನಮ್ಮ ಜಾರ್ಜ್ ಸಾಹೇಬರಿಗೆ, ಅನ್ನಭಾಗ್ಯ ಮುನಿಯಪ್ಪನವ್ರಿಗೆ ಜವಾಬ್ದಾರಿ, ಯುವ ನಿಧಿ ಶರಣಪ್ರಕಾಶ್, ಉಚಿತ ಪ್ರಯಾಣ ರಾಮಲಿಂಗಾರೆಡ್ಡಿ ಅವರಿಗೆ, ಗೃಹಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಅವ್ರಿಗೆ ಇಲಾಖೆನ ವಹಿಸಿ ಇವತ್ತು ಇದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಯುವ ನಿಧಿಗೂ ಹೋಗಿದ್ದು 1,00,000 ಜನ ಸೇರಿದ್ರು ಶಿವಮೊಗ್ಗದಲ್ಲಿ. ನೋಡಿದ್ರೆ ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಅಂತ ಶಕ್ತಿ ಅಲ್ಲಿ ಬಂತು. ಯುವಕರು, ವಿದ್ಯಾರ್ಥಿಗಳು, ಗ್ರಾಜುಯೇಟ್ಸ್ ಎಲ್ಲ ಕೂಡ. ಸೊ ಅದನ್ನು ಕೂಡ ಅನುಷ್ಠಾನ ಮಾಡಿ ಈಗಾಗಲೇ 3,000 ರೂಪಾಯಿ ಅವರ ಅಕೌಂಟ್ ಹೋಗ್ತಾ ಇದೆ. ಡಿಪ್ಲೊಮಾ ಅವರಿಗೆ 1,500 ಹೋಗ್ತಾ ಇದೆ. ಇದಾಯ್ತು. ಇದನ್ನ ಅನುಷ್ಠಾನಕ್ಕೆ ತರಬೇಕು. ಹೆಂಗ್ ಮಾಡಬೇಕು? ಇವತ್ತು ರಾಜ್ಯ ಮಟ್ಟದಲ್ಲಿ ಇವರು 5 ಜನನ ಮಾಡಿದ್ದೇವೆ. ಇನ್ನ ಜಿಲ್ಲಾ ಮಟ್ಟದಲ್ಲಿ ಕಮಿಟಿ ಮಾಡಿದ್ದೇವೆ. ಇವರಿಗೆ ರಾಜ್ಯ ಮಟ್ಟದಲ್ಲಿ ಮಂತ್ರಿ, ಕ್ಯಾಬಿನೆಟ್ ಮಿನಿಸ್ಟರ್, ಸ್ಟೇಟ್ ಮಿನಿಸ್ಟರ್ ಸ್ಟೇಟಸ್ ಕೊಟ್ಟಿದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಅಧ್ಯಕ್ಷರು ಸ್ಟೇಟಸ್ ಕೊಟ್ಟಿದ್ದೇವೆ. ಅವ್ರಿಗೆಲ್ಲ ಕೂಡ 50,000 ರೂಪಾಯಿ ಸಂಭಾವನೆ. ಅದಲ್ಲದೆ ಸಿಇಒ ಕಚೇರಿಲಿ, ZP ಕಚೇರಿಲಿ ಅವರೆಲ್ಲರೂ ಕೂಡ ಒಂದು ಕಚೇರಿ ಕೊಡಬೇಕು ಅಂತೇಳಿ ಆದೇಶವನ್ನು ಕೊಟ್ಟಿದ್ದೇವೆ.
ಎಲ್ಲ ತಾಲೂಕ್ ಪಂಚಾಯತಿ ಅಧ್ಯಕ್ಷಗಳು ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿರ್ತಾರೆ. ಯಾರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಿದ್ದೀರಿ ಅವ್ರಿಗೆ ಬ್ಲಾಕ್ ಡೆವಲಪ್ಮೆಂಟ್ ನಮ್ಮ ತಾಲೂಕ್ ಪಂಚಾಯತಿ ಆಫೀಸ್ ಅಲ್ಲಿ ನಿಮ್ಗೊಂದು ಕಚೇರಿ ಕೊಡಬೇಕು ಅಂತೇಳಿ ಆದೇಶವನ್ನ ಕೊಟ್ಟಿದ್ದೇವೆ. ನಾನು ಅದಕ್ಕೆ ಮೊದಲೇ ಫಸ್ಟ್ ಬೇರೆ ಎಲ್ಲ ಏನೇ ಆಯ್ತದೋ ಅಂದ್ಬಿಟ್ಟು ನಮ್ಮ ರಾಜು ಇಲ್ಲೆಲ್ಲ ಇದ್ದಾರೆ, XML ರಾಜು, ನಾವೆಲ್ಲ ಹೋಗಿ ನಾನು ರಾಮಲಿಂಗಾರೆಡ್ಡಿನ ಹೋಗಿ ಅಲ್ಲೇ ಆ ಒಂದು ಆಫೀಸ್ ಮಾಡಿ ನಾನೇ ಮೂರಾರು ಹಾಕಿ ಗುಂಡಿಸ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ನೀವು ಕೂಡ ಅದನ್ನ ಫಾಲೋ ಮಾಡಬೇಕು ಅಂತೇಳಿ ಮೆಸೇಜ್ ಅನ್ನ ಕಳಿಸಿದ್ದಾರೆ. ಸೊ ಹಂಗೆ ತಾಲೂಕ್ ಪಂಚಾಯತಿಗೂ ಅವ್ರಿಗೆ ಒಂದು ಸಂಭಾವನೆಯನ್ನ ಪ್ರತಿಯೊಂದು ತಾಲೂಕು, ಯಾಕೆಂದ್ರೆ ಕ್ಷೇತ್ರ ಮಾಡಲಿಲ್ಲ, ತಾಲೂಕು ಯಾಕೆ ಮಾಡುದು ಅಂದ್ರೆ ಕೆಲವು ಈ ಅಫಿಷಿಯಲ್ ಡ್ಯೂಟಿಗೆ ಜವಾಬ್ದಾರಿ ಆಗ್ತದೆ. ಯಾಕೆಂದ್ರೆ ಕೆಲವು ಕಡೆ 2 ತಾಲೂಕು ಸೇರುವ ಒಂದು ಕ್ಷೇತ್ರ ಇದೆ, 3 ತಾಲೂಕು ಸೇರೋ ಕ್ಷೇತ್ರ ಇದೆ. ಅದಕ್ಕೋಸ್ಕರ ತಾಲೂಕ್ ಲೆವೆಲ್ ಅಂತ ಮಾಡಿದ್ದೇವೆ. ಕೆಲವರಿಗೆ ಕಾರಣಾಂತರದಿಂದ ಎಲೆಕ್ಷನ್ ಅನುಸಾರದಿಂದ ನಿಮಗೆ ಕಚೇರಿ ಕೊಟ್ಟಿಲ್ಲದೆ ಇರಬಹುದು, ತಾವ್ಯಾರು ತಲೆ ಕೆಡಿಸ್ಕೋಬೇಕಾಗಿಲ್ಲ. 15 ಜನ ಮೆಂಬರ್ ಮಾಡಿದೀವಿ, 15 ಜನಕ್ಕೂ ಐಡೆಂಟಿಫಿಕೇಶನ್ ಕಾರ್ಡ್ ಸಿಗ್ತದೆ. ವಿಧಾನಸೌಧಕ್ಕೆ ಬರ್ಬೇಕಾದ್ರೆ ಕಾರ್ಡ್ ನಿಮ್ಗೆ ಸಿಗ್ತದೆ, ಯಾರನ್ನು ಹುಡುಕೊಂಡು ಹೋಗಬೇಕಾಗಿಲ್ಲ. ಎಲ್ಲರಿಗೂ ಕಾರ್ಡ್ ಸಿಗ್ತದೆ. ಎಲ್ಲರ ಕಾರ್ಡ್ ಫೋಟೋನ ಎಲ್ಲ ಕ್ಲೀನ್ ಆಗಿ ನೀವು ಮಾಡಬೇಕು. ಕ್ಲೀನ್ ಆಗಿ ಗೌರ್ಮೆಂಟ್ ಹಾಗಂತ ಮಿಸ್ಯೂಸ್ ಆಗಬಾರ್ದು. ಅದನ್ನ ತಗೊಂಡು ಏನು ಹೆಚ್ಚು ಕಮ್ಮಿ ಮಾಡಿ ಕೊನೆ ಕೆಟ್ಟ ಹೆಸರು ಬರಬಾರ್ದು. ಯಾವ ಒಬ್ಬ ಕೆಟ್ಟ ಹೆಸರು ತಂದ್ರೆ ವಜಾ ಮಾಡೋದೇ ಗ್ಯಾರಂಟಿ. ಒಂದು ಕಂಪ್ಲೇಂಟ್ ಬಂದ್ರು ವಜಾ ಮಾಡೋದು. ಇದು ನೀವು ಜನರ ಸೇವೆನ ಮಾಡಬೇಕು, ಜನರ ಸೇವೆ ಮಾಡಬೇಕು. ಇದು ಯಾರು ರಾಯಭಾರಿ? ನೀವು ಸಿದ್ದರಾಮಯ್ಯನವರ ರೆಪ್ರೆಸೆಂಟೇಟಿವ್, ನೀವು DK ಶಿವಕುಮಾರ್ ರೆಪ್ರೆಸೆಂಟೇಟಿವ್, ನೀವು ಕರ್ನಾಟಕ ಸರ್ಕಾರದ ರೆಪ್ರೆಸೆಂಟೇಟಿವ್. ನೀವು ನಿಮ್ಗೆ ಈ ಜವಾಬ್ದಾರಿಯನ್ನ ನಿಮ್ಮ ಮೇಲೆ ನಂಬಿ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ. ಇದು ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಂಥ ಯೋಜನೆ ಜಾರಿ ಮಾಡಲಿಕ್ಕೆ ಕಾರ್ಯಕರ್ತರಿಗೆ ಶಕ್ತಿ ತುಂಬಿಲ್ಲ. ಬೇರೆ ಆಶ್ರಯ ಸಮಿತಿ ಬೇರೆ, ಆರಾಧನಾ ಸಮಿತಿ ಬೇರೆ, ಆಶ್ರಯ ಸಮಿತಿ ಬೇರೆ, ಆರಾಧನಾ ಸಮಿತಿ ಬೇರೆ, ಹಾಸ್ಪಿಟಲ್ ಸಮಿತಿ ಬೇರೆ, ಬೇರೆ ಬೇರೆ ಇದು ನಾಮಿನೇಷನ್ಸ್, KDP ಸಮಿತಿ ಬೇರೆ, ಬೇರೆ ಬೇರೆ ನಾಮಿನೇಷನ್ಸ್ ಬೇರೆ, ಸಹಕಾರದ ನಾಮಿನೇಷನ್ ಅದಕ್ಕೂ ಕೂಡ ಸಹಕಾರದಲ್ಲಿ ಒಂದೊಂದು ಸೊಸೈಟಿಗೆ 3 ಜನ ಮಾಡಬೇಕು ಅಂತೇಳಿ ಒಂದು ಹೊಸ ಅಮೆಂಡ್ಮೆಂಟ್ ಬಿಲ್ಲು ಕೂಡ ನಾವು ತಂದಿದ್ದೇವೆ. ಎಲ್ಲಾ ಸೊಸೈಟಿಗಳು ಕೂಡ ಅಂದ್ರೆ ಒಂದು ಕನಿಷ್ಠ ಒಂದು 150 ಜನ 200 ಜನ ಕಾರ್ಯಕರ್ತರಿಗೆ ಒಂದೊಂದು ಕ್ಷೇತ್ರದಲ್ಲಿ ದುಡಿಲಿಕ್ಕೆ ಇನ್ನೇನ್ ನಾವು ಅವ್ರಿಗೆ ಯಾರಿಗೂ ಏನ್ ಕೊಡಕ್ ಆಗದೆ ಹೋದ್ರು ಗೌರವವನ್ನಾರು ಕೊಡಬೇಕು. ಶೇರಿಂಗ್ ಅಂಡ್ ಕೇರಿಂಗ್. ನಿಮ್ಮ ಮನೇಲಿ ಕೇಳ್ತಾರೆ, ಬೆಳಗ್ಗೆ ಸಾಯಂಕಾಲ ಕಾಂಗ್ರೆಸ್ ಅಂತ ದುಡಿತಾ ಇದೆಯಾ, ಏನ್ ಸಿಕ್ತು ಅಂತಂದ್ರೆ ನಾನು ಈ ಗ್ಯಾರಂಟಿ ಪಂಚ ಗ್ಯಾರಂಟಿಯ ಮೆಂಬರ್ ಅಂತ ಹೇಳ್ಕೊಳ್ಳಿಕ್ಕೆ ಶಕ್ತಿ ಕೊಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿಲ್ಲ, ಒಟ್ಟು ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ. ಒಂದೊಂದು ಕ್ಷೇತ್ರಕ್ಕೆ 15 ಜನ ಅಂತಂದ್ರೆ ಸುಮಾರು ಹೆಚ್ಚು ಕಮ್ಮಿ 240 ತಾಲೂಕು, 224 ಕ್ಷೇತ್ರ ಇರ್ಬೋದು. ತಾಲೂಕುಗಳು ಜಾಸ್ತಿ ಇದೆ. ಎಲ್ಲ ಸೇರಿ ಮೆಂಬರ್ಗಳು. ಡಿಸ್ಟಿಕ್ ಅಲ್ಲಿ 1 ಜನ ಮೆಂಬರ್ಸ್, ಅಲ್ಲಿ ಕೆಲವು ವೈಸ್ ಪ್ರೆಸಿಡೆಂಟ್, ಅಲ್ಲಿ ಅಧ್ಯಕ್ಷಗಳು ಎಲ್ಲ ಸೇರಿ ಈ ರೀತಿ ಇದೆ. ಈಗ ನಿಮ್ಗೆ ಶಕ್ತಿ ಕೊಟ್ಟಿದ್ದೀವಿ, ನೀವು ವಾಪಸ್ ಏನ್ ಕೊಡ್ತೀರಿ ಇದು ಮುಖ್ಯ. ನಾವು ನಿಮ್ಗೆ ಏನ್ ಶಕ್ತಿ ಕೊಟ್ಟಿದ್ದೀವಿ? ನಾವೇನ್ ಮಾತು ಕೊಟ್ಟಿದ್ದು ನುಡಿದಂತೆ ನಡಿಬೇಕು, ನುಡಿದಂತೆ ನಡಿಬೇಕು. ಯಾರು ಬಸವಣ್ಣನ ನಾಡು, ಈ ನುಡಿದಂತೆ ನಡಿಬೇಕು ಅಂತ ಹೇಳಿ ನಿಮ್ಗೆ ನಾವು ಶಕ್ತಿ ಕೊಟ್ಟಿದ್ದೀವಿ. ನೀವು ನಮ್ಗೇನು ಶಕ್ತಿ ಕೊಡ್ತೀರಿ? ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಗೀಟ್ ಅಲ್ಲ ರೀ, ಮನೆಗೆ ಹೋಗ್ಬೇಕು. ನೀವು ತಂಡ ಮಾಡ್ಕೊಳ್ಬೇಕು. 15 ಜನ ಸೇರಿ ಒಂದೊಂದು ಪಂಚಾಯತಿ 2 ಪಂಚಾಯತಿಗೆ ನೀವು ಒಬ್ರು ಇರಬೇಕು. ಲೋಕಲ್ ಅವರು ಸೇರ್ಸ್ಕೋಬೇಕು. ಇಲ್ಲಿ ಎಲ್ಲಾ ವರ್ಗದವ್ರನ್ನ, BLAಗಳನ್ನ, ಬೂತ್ ಲೆವೆಲ್ ಏಜೆಂಟ್ಗಳನ್ನ, ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ, ಗೆದ್ದವರು ಸೋತವರು, ಸೊಸೈಟಿ ಮೆಂಬರು, ಬೂತ್ ಏಜೆಂಟ್ ಆಗಿರೋರು ಅವನ್ನೆಲ್ಲ ಕರ್ಕೊಂಡು ಒಂದು ಪಟ್ಟಿ ಮಾಡಿಕೊಂಡು ವೋಟರ್ ಲಿಸ್ಟ್ ತೆಗೆದುಕೊಂಡು ಒಂದು ಪಾಂಪ್ಲೆಟ್ ತೆಗೆದುಕೊಂಡು ಹೋಗ್ಬೇಕು. ನಾನು ಎಲೆಕ್ಷನ್ ಮುಂಚಿದಾಗ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ
ಅಧಿಕಾರದಲ್ಲಿದ್ರು ಮಾತ್ರ ಇಲ್ಲ. ಈ ಅಧಿಕಾರಿ ದಾನ ಧರ್ಮ ಮಾಡುವ ಕೈ ವಿಧಾನಸೌಧಕ್ಕೆ ಈ ಗ್ಯಾರಂಟಿ ಬಂದಿದೆ ತಾನೇ. ಈಗ ಏನಾಗಿದೆ, 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು. 5 ಗ್ಯಾರಂಟಿ ಸುಮ್ಮನೆ 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯ್ತು. ಯಾರ ಕೈ? ನಿಮ್ ಕೈ, ಜನರ ಕೈ, ಮತದಾರ ಕೈ. ಇದನ್ನ ನೋಡಿ ಕಮಲ ತೆನೆ ಮುದ್ರೋಯ್ತು, ತೆನೆ ಎತ್ತಿ ಬಿಸಾಕ್ಬಿಟ್ಟ. ಇಬ್ರು ತಬಾಡ್ತಾ ಇದಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ಕರ್ನಾಟಕ ರಾಜ್ಯ ಸಮೃದ್ಧಿ ಆಯ್ತು, ಕರ್ನಾಟಕ ರಾಜ್ಯ ಪ್ರಬುದ್ಧಿ ಆಯ್ತು. ಇದನ್ನ ಹೆಂಗ್ ತೋರ್ಸ್ಬೇಕು ನೀವು? ನೀವೇನ್ ಮಾಡ್ಬೇಡಿ, ಮನೆಗೆ ಹೋಗಿ ಅಕ್ಕ 5 ಗ್ಯಾರಂಟಿ ತರ್ತಾ ಇದ್ಯಾ, ಅಕ್ಕಿ ಬರ್ತಾ ಇದ್ಯಾ, ಇನ್ನ ಯಾರು ಯುವಕರಿದ್ದಾರ ಕೇಳಿ, ಕರೆಂಟ್ ಫ್ರೀ ಕರೆಂಟ್ 0 ಬಿಲ್ ಬರ್ತಾ ಇದೆಯಾ? ಇಲ್ಲ. ಇದನ್ನ DK ಶಿವಕುಮಾರ್ ಕಳ್ಸವ್ರೆ, ಸಿದ್ದರಾಮಯ್ಯವ್ರು ಕಳ್ಸವ್ರೆ, MLA ಅವ್ರು ಕಳ್ಸವ್ರೆ. ನಿಮ್ಮ ಹತ್ರ ಮಾತಾಡ್ಕೊಂಡು ಬರ್ತೇವೆ ಹೇಳೋರೆ. ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಹೇಳಿ, ನಾವು ಅದನ್ನ ಸರಿ ಮಾಡ್ತೀವಿ ಅಂತ ಮಾತಾಡ್ಬಿಟ್ಟು ನೀವು ಉಪಕಾರ ಸ್ಮರಣೆ ಇವತ್ತು ಸಿದ್ದರಾಮಯ್ಯನವರ ಕೈ, DK ಶಿವಕುಮಾರ್ ಕೈ, MLA ಕೈನ ಬಲಪಡಿಸಬೇಕು. ಅದಕ್ಕೆ ನಿಮ್ಮನ್ನ ಕಳಿಸಿದ್ದಾರೆ ಅಂತ ನೀವು ಇದನ್ನ ಮಾಡ್ತೀರೋ ಇಲ್ಲೋ ಫಸ್ಟ್ ಹೇಳಿ. ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ, ಇದನ್ನ ತೋರಿಸ್ಬೇಕು. ಲೋಕಲ್ ಅಲ್ಲಿ ಒಂದ್ ಹೇಳ್ತೀನಿ ಕೇಳಿ, ಸ್ವಾಭಿಮಾನ ಎಲ್ಲ ಬಿಡಬೇಕು. ನಾವೆಷ್ಟೇ ದೊಡ್ಡವರಾದ್ರು ನಾವು ಫಸ್ಟ್ ಕಾರ್ಯಕ್ರಮ ಹೇಳಿ, ಫಸ್ಟ್ ಕಾರ್ಯಕ್ರಮ. ಈಗ ನೋಡಿ, ಇದು ರಾಷ್ಟ್ರದ ಧ್ವಜ ಬಣ್ಣ. ಏನ್ ದಳದವ್ರು ಹಾಕೊಳಕಾಯ್ತಿದ್ದ? ಬಿಜೆಪಿ ಅವ್ರು ಹಾಕೊಳಕಾಯ್ತಿದ್ದ? ನಿಮಗ್ ಮಾತ್ರ ಸಾಧ್ಯ. ಒಬ್ಬ ಕಾರ್ಯಕರ್ತ ಯಾರು ಸತ್ರೆ ಈ ಧ್ವಜನ ಹಾಕುವಷ್ಟು ಶಕ್ತಿ ನಿಮ್ಗೆ ಮಾತ್ರ ಸಿಗ್ತದೆ. ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನೀವೇನ್ ಮಾಡ್ತೀವಿ ಅಂತ ಮುಖ್ಯ. ನೀವೆಲ್ಲ ಸೇರಿ 2 ಬೂತ್ ನೀವು ಜವಾಬ್ದಾರಿ ಪಂಚಾಯತಿನ ನೀವು ವಹಿಸಿಕೊಂಡು ಆ ಪಂಚಾಯತಿಗೆ ಲೀಡ್ ಕೊಡಿಸುವಂತ ಕೆಲಸ ಮಾಡಿ. ಅದಕ್ಕಿಂತ ಇದೊಂದು ಸೇವೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೇನು ಬೇಡ. ಈ ಕಾಂಗ್ರೆಸ್ ಪಕ್ಷ ನಿಮ್ನ ಗುರುಸಿದೆ ತಾನೆ. ಈ ಕಾಂಗ್ರೆಸ್ ಪಕ್ಷಕ್ಕೆ ಏನ್ ಮಾಡಿ, ಇನ್ನ ಕೆಲವು ದೊಡ್ಡ ಸ್ಥಾನ ಸಿಗ್ಬೇಕಾಗ್ಬೋದು, ನೀವು ಇನ್ನ ದೊಡ್ಡವರು ಇರ್ಬೋದು, ನಾನು ಇಲ್ಲ ಅಂತಲ್ಲ. ಆದ್ರೆ ಈ ಗ್ಯಾರಂಟಿ, ಈ ಪಂಚ್ ಗ್ಯಾರಂಟಿ, ಈ ಕೈ ಶಕ್ತಿ ಬಲಪಡಿಸೋದು, ಈ ಮುಷ್ಟಿ ಕೈ ಪಡಿಸೋದು ಇಡೀ ದೇಶಕ್ಕೆ ಇದೊಂದು ಮಾದರಿ. ನೀವೆಲ್ಲರೂ ಕೂಡ ಐಡೆಂಟಿಫಿಕೇಶನ್ ಕಾರ್ಡ್ ನ ಫೋಟೋನ ಅಪ್ಲೋಡ್ ಮಾಡಿ ನಿಮ್ಮ ಜಿಲ್ಲಾ ಕಾಂಗ್ರೆಸ್ ನ ಗ್ಯಾರಂಟಿ ಅವರಿಗೆ ನಾನು ಆನ್ಲೈನ್ ಅಲ್ಲಿ ಈಗಾಗಲೇ ಕಳಿಸ್ಕೊಟ್ಟಿದ್ದೀನಿ. ಕೆಲವರು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಎಲ್ಲರಿಗೂ ಹಂಚಬೇಕು ಅಂತ ಮಾಡಿದೆ ನಾನು, ಎಲ್ಲರಿಗೂ ಕೊಡಬೇಕು ಅಂತ. ಈ ಕೋಡ್ ಆಫ್ ಕಾಂಟ್ಯಾಕ್ಟ್ ಅಲ್ಲಿ ಅವರು ಬಿಲ್ ಗಿಲ್ಲು ಕೊಡಕ್ಕೆ ಬಹಳ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ಎಲ್ಲ ರೆಡಿ ಮಾಡಿದೀನಪ್ಪ ಒಂದು ಕಾರ್ಡ್. ಗ್ಯಾರಂಟಿ ಕಾರ್ಡ್ ಫಸ್ಟ್ ಕ್ಲಾಸ್ ಫೋಟೋ ಇರತ್ತಲ್ಲ, MLA ಕಾರ್ಡ್ಗಿನ ಒಳ್ಳೆ ಕಾರ್ಡ್ ಮಾಡಿಸಿದೀವಿ. ತಲೆ ಕೆಡಿಸ್ಕೊಂಡು ಈಗ ನನ್ ಕೊಟ್ಟವರಲ್ಲ ವಿಧಾನಸೌಧದಲ್ಲಿ ಡೆಪ್ಟಿ CM ಅಂತ ನನಗೆ ಕಾರ್ಡ್ ಕೊಟ್ಟವ್ರೆ. ಇದಕ್ಕಿನ್ನ ಬಲವಾಗಿ ಮಾಡಿಸಿದೀನಿ. ನೋಡು ಚೆನ್ನಾಗಿ ಎಲ್ಲ ಗಿತ್ತಿಗೆಲ್ಲ ಹಾಕೊಳ್ಳೋದು, ನಿಮ್ ಫೋಟೋ ಹಾಕೋದು, ನಾಳೆ ಬೆಳಗ್ಗೆ ಮನೆಗೆ ಹೋದಾಗ ನೀನ್ ಯಾರು ಅಂತ ಕೇಳೋದು, ಅಪಾರ್ಟ್ಮೆಂಟ್ ಹೋದ್ರೆ ನೀನ್ ಯಾರು ಅಂತ ಕೇಳೋದು. ಆಗ ನಿಮ್ಗೆ ಸರ್ಕಾರದ ಚಿಹ್ನೆ ಸಮೇತ ನಿಮ್ಮ ಫೋಟೋ ಸಮೇತ ನಿಮ್ಗೆ ಬರ್ತದೆ. ಆಮೇಲೆ ಕೆಲವ್ರಿಗೆ ಆರ್ಡರ್ ತಲುಪಿಲ್ಲ. ಸಿದ್ದರಾಮಯ್ಯವರೆಲ್ಲ ಸೈನ್ ಹಾಕ್ಬಿಟ್ಟಿದ್ದಾರೆ, ನಾನು ಪಕ್ಷದಿಂದಲೆಲ್ಲ ಸೈನ್ ಹಾಕ್ಬಿಟ್ಟಿದ್ದೀನಿ. ಆರ್ಡರ್ ಕೆಲವು ಪೋಸ್ಟೇಜ್ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರ್ಬೋದು. ಆದ್ರೆ ನಿಮ್ಗೆಲ್ಲ ಮೆಸೇಜ್ ಬಂದಿದೆಯಲ್ಲ, ಮೆಸೇಜ್ ಬಂದಿದೆ. ಸೊ ಆರ್ಡರ್ ಎಲ್ಲ ಕಂಪ್ಲೀಟ್ ಇಂಪ್ಲಿಮೆಂಟ್ ಆಗಿದೆ. ಬರೀ ಅನೆಕ್ಷರ್ ಅಷ್ಟೇ, ಒಂದೇ ಆರ್ಡರ್ ನಮ್ಮ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಹೆಸರಾಗಿದೆ. ಅದ್ರ ಜೊತೆಗೆ ತಾಲೂಕ್ ಲೆವೆಲ್ ಎಲ್ಲ ಆರ್ಡರ್ ಆಗಿದೆ. ಎಲ್ಲ ತಾಲೂಕು ಆರ್ಡರ್ ಆಗಿದೆ. ಒಂದು 2-3 ತಾಲೂಕು ಸ್ವಲ್ಪ ಅವ್ರೇನೋ ಕೊಟ್ಟರು ಸ್ವಲ್ಪ ಹೆಚ್ಚು ಲೇಟ್ ಆಗಿದೆ. ನಾವೆಲ್ಲ ಪರಿಶೀಲನೆ ಮಾಡಿದೀವಿ. ಸೊ ನೀವು ಆರ್ಡರ್ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬಿಡಿ. ಈಗ ನಿಮ್ ಕೆಲಸ ಗೋಲಾದು ಬರ್ತದೆ, ಎಲ್ಲ ಬರ್ತದೆ, ಸುಮ್ಮನೆ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಈಗ ನೀವು ಕೆಲಸ ಮಾಡಬೇಕು. ಈಗ ನಿಮ್ ತಿಳ್ಕೊಳ್ಬೇಕು, ನಿಮ್ಗೊಂದು ಜವಾಬ್ದಾರಿ. ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ಒಂದು ನಂಬಿಕೆ ಮುಖ್ಯ. ಏನ್ ನಂಬಿಕೆ? ಕಾಂಗ್ರೆಸ್
ಪಕ್ಷ ನಿಮ್ಮನ್ನ ನಂಬಿದೆ. ನೀವು ನಮ್ಮ ಗ್ಯಾರಂಟಿಗಳನ್ನ ಮನಮನೆ ಕೊಟ್ಟು ಮತವಾಗಿ ಪರಿವರ್ತನೆ ಮಾಡ್ತೀರಿ ಅನ್ನೋದು ಒಂದು ನಂಬಿಕೆ. ಅದನ್ನ ತಾವು ಗಮನ ಇಟ್ಕೊಳ್ಬೇಕು. ಮಾತು ಕೊಡೋದು ಮುಖ್ಯ ಅಲ್ಲ, ನೀವು ಆ ಮಾತನ್ನ ಉಳಿಸ್ಕೊಳ್ಬೇಕು. ಇದೊಂದು ಇತಿಹಾಸ ಪುಟಕ್ಕೆ ನೀವು ಸೇರ್ತಾ ಇದ್ದೀರಿ. ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮತ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸೊ ಹಂಗೆ ನಿಮ್ಗೆ ಹೋರಾಟದ ಶಕ್ತಿ ಕೊಟ್ಟಿದ್ದೀವಿ. ಹೋರಾಟ ಮಾಡೋನು ಗೆದ್ದೇ ಗೆಲ್ತಾನೆ, ಅದಕ್ಕೆ ನೀವು ಭರವಸೆ ಇಟ್ಕೊಳ್ಕೋಬೇಡಿ. ಸೊ ಆದ್ರಿಂದ ತಾವು ತಮ್ಗೆ ಇವತ್ತು ತಾವು ಇಂಥ ಒಂದು ಸಂದರ್ಭದಲ್ಲಿ ತಾವು ಚಿಂತೆ ಮಾಡದೆ ಬೆಳಗ್ಗೆ ಸಾಯಂಕಾಲ ನಿಮ್ಮ ಎಷ್ಟೇ ಕಷ್ಟ ಇದ್ರು, ಈಗ ಮುಖ್ಯಮಂತ್ರಿಗಳು ಬಜೆಟ್ ಮಂಡಿಸಿದ್ರು 3,71,000 ಕೋಟಿ ಅಲ್ವಾ ಸರ್? 3,71,000 3,71,000. ಅದರಲ್ಲಿ 56,000 ಕೋಟಿ ಈ ಬಜೆಟ್ಗೆ. ಯಾವುದಕ್ಕೆ? ಗ್ಯಾರಂಟಿಗೆ. ಮಿಕ್ಕಿದ ಸಂಬಳ ಸಾರಿಗೆ ಮತ್ತೊಂದು 1,24,00,000 ಕೋಟಿ ಅಭಿವೃದ್ಧಿಗೆ. ಬೇರೆ ಟೀಚರ್ ಸಂಬಳ, ಅವ್ರ ಸಂಬಳ, ಇವ್ರ ಸಂಬಳ ಇದೆಲ್ಲ ಹೋಗ್ತದೆ. ಆದ್ರೆ ಈ ಗ್ಯಾರಂಟಿಗೆ ಇಡೀ ದೇಶದಲ್ಲಿಲ್ಲ, ನಾನು ಹೇಳ್ತಾ ಇದ್ದೇನಲ್ಲ, ಇಡೀ ದೇಶದಲ್ಲಿಲ್ಲ. ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಲಿಕ್ಕೆ ಇವತ್ತು ಮಾಡಿ ಮೋದಿಯವರು ಈ ಗ್ಯಾರಂಟಿ ಮಾಡೋಕ್ಕಾಗೋದಿಲ್ಲ, ಸರ್ಕಾರ ಬರ್ಬಾದ್ ಆಗೋಯ್ತದೆ. ಅದನ್ನ ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾರೆ. ಈಗ ನಮ್ ಗ್ಯಾರಂಟಿ ಬಿಟ್ಬಿಟ್ರು, ಈಗ ನೋಡ್ಬಿಟ್ಟು ಅದಾಗೋದಿಲ್ಲ ಅಂದ್ರು. ಮಧ್ಯಪ್ರದೇಶದಲ್ಲಿ ಅಲ್ಲಿ ಕೊಟ್ಬಿಟ್ರು ಹೆಣ್ಮಕ್ಳಿಗೆ ಎಲೆಕ್ಷನ್ ಮುಂಚಿತವಾಗಿ. ಈಗ ನಾವು ಕೊಟ್ಟಿದ್ದಲ್ಲ ಇದನ್ನ ಜಾಗ, ಅದನ್ನೆಲ್ಲ ಬ್ಲಾಕ್ ಮಾಡ್ಬಿಟ್ಟು ಇದರಲ್ಲಿ ಪೇಪರ್ ಅಲ್ಲಿ ಮೋದಿ ಗ್ಯಾರಂಟಿ ಅಂತ ಹಾಕ್ತಾರೆ. ಬಿಜೆಪಿ ಗ್ಯಾರಂಟಿ ಅದು, ಮೋದಿ ಗ್ಯಾರಂಟಿ. ನಮ್ದು ಕಾಂಗ್ರೆಸ್ ಗ್ಯಾರಂಟಿ. ಕಾಂಗ್ರೆಸ್ ಗ್ಯಾರಂಟಿ. ನಿಮ್ದು ಯಾವ ಗ್ಯಾರಂಟಿ? ಕಾಂಗ್ರೆಸ್ ಗ್ಯಾರಂಟಿ. ಏನ್ ಗ್ಯಾರಂಟಿ? ಹಸ್ತದ ಗ್ಯಾರಂಟಿ, ಈ ಕೈ ಗ್ಯಾರಂಟಿ, ಈ ಕೈ ಗ್ಯಾರಂಟಿ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳದಿಷ್ಟೇ, ಇನ್ನ ನಿಮ್ಗೆ ಹೆಚ್ಚಿಗೆ ಜವಾಬ್ದಾರಿ ಸಿಗ್ತದೆ, ಗೌರವ. ಇದೊಂದು ದೊಡ್ಡ ಹುದ್ದೆ ಕೊಟ್ಟಿದ್ದೀನಿ ಅಂತ ನಾನು ಹೇಳುದಿಲ್ಲ, ಆದ್ರೆ ಒಂದು ಆತ್ಮಸಾಕ್ಷಿ ಇರ್ತದೆ, ಒಂದು ಸಮಾಧಾನ ಇರ್ತದೆ. ನಿಮ್ ಲೀಡರ್ಗಳು ನಿಮ್ಮನ್ನ ಗುರುಸಿದ್ದಾರೆ. ಸೊ ಅದಕ್ಕೆ ನೀವು ಬೇರೆಯವರು ಸೇರ್ಸ್ಕೋಬೇಕು. ಒಬ್ಬರು 2 ಪಂಚಾಯತಿ ಒಬ್ಬೊಬ್ರು ಸೇರ್ಬೇಕು. ಜಿಲ್ಲಾ ಅಧ್ಯಕ್ಷರುಗಳು, ತಾಲೂಕು ಅಧ್ಯಕ್ಷರುಗಳು ಇದು ನೋಡ್ಬೇಕು. ಒಂದೊಂದು ತಾಲೂಕಿಗೆ, ಒಂದೊಂದು ಪಂಚಾಯತ್ಗೆ ಒಂದು ಟೀಮ್ ಮಾಡಬೇಕು. ಒಂದೊಂದು ಬೂತ್ಗೆ ಮಿನಿಮಮ್ 5 ಜನ 6 ಜನ ನೀವು ಮಾಡಬೇಕು. ನೀವು ಮನೆಗೆ ಹೋಗ್ಬೇಕು. ಏನ್ ಬೇಡ, ಓಟ್ಗೆ ಕೆಲವು ಕಡೆ 200 ಕೊಡ್ತಾರಂತೆ, 300 ಕೊಡ್ತಾರಂತೆ, ಕೆಲವರು ಹೇಳ್ತಾ ಇರ್ತಾರೆ. ನಮ್ಗೆ ಅದು ಮುಖ್ಯ ಅಲ್ಲ. ಒಂದ್ ಮನೆಗೆ 5,000 ರೂಪಾಯಿ ತಿಂಗಳು ಕೊಡ್ತಾ ಇದೀವಲ್ರೇ, ಇದಕ್ಕಿಂತ ಇನ್ನೇನ್ ಬೇಕು? 2,000 200 ಯೂನಿಟ್ ಆದ್ರೆ 1,000 ರೂಪಾಯಿ. ಅಕ್ಕಿ 1,000 ಮೇಲೆ ಆಯ್ತದೆ, 3 ಜನ 4 ಜನ ಇರ್ತದೆ, 1,000 ಚೀಲ ಅಕ್ಕಿ ಆಯ್ತದೆ. ಒಬ್ಬ ಯುವಕ ಕೆಲಸ ಮಾಡ್ತಾ ಇದ್ರೆ, ಇದು ಡಿಗ್ರಿ ಮಾಡಿದ್ರೆ ಅವ್ನು 3,000 ರೂಪಾಯಿ ಹೋಯ್ತದೆ. ಆಮೇಲೆ ಮನೆಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ನನಗೆ ಚೀಫ್ ಮಿನಿಸ್ಟರ್ಗೆ ಕಾಗದ ಬರೀತಾವ್ರೆ, ನೀವು ಇಂತ ಒಂದು ಶಕ್ತಿ ಯೋಜನೆ ಮಾಡಿ ನಮ್ ದೇವಸ್ಥಾನ ಎಲ್ಲ ತುಂಬೋಯ್ತು, ಉಂಡಿ ಎಲ್ಲ ತುಂಬೋಯ್ತು, ಎಲ್ಲ ಹೋಟ್ಲು ಗೀಟ್ಲುಗಳಿಗೆ ಅಂಗಡಿಗಳಿಗೆ ಎಲ್ಲ ವ್ಯಾಪಾರ ಆಗಿ ತುಂಬುತ್ತಾ ಇದೆ ಅಂತ ಹೇಳಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಮಂಜುನಾಥ ದೇವಸ್ಥಾನ ಸನ್ನಿಧಿಯಿಂದ ಕಾಗದ ಬರೀತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ. ಇದನ್ನು ತಿಳ್ಕೊಳ್ಳಿ. ಅಂದ್ರೆ ಸಾಯಿಬಾಬಾ ಒಂದ್ ಕಡೆ ಒಂದು ಮಾತು ಹೇಳಿದ್ರು. ನಾನು ಅವ್ರು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನಮ್ಮ ಚಿಚುರಿ ಸ್ವಾಮಿಗಳು ಹುಟ್ಟದ ಕಾರ್ಯಕ್ರಮ. ಏನ್ ಹೇಳಿದ್ರೆ, ದುಡ್ಡು ಬ್ಲಡ್ 2 ಸರ್ಕ್ಯುಲೇಟ್ ಆಗಬೇಕು ಅಂತ. ದುಡ್ಡು ಒಂದ್ ಕಡೆ ಇದ್ರೆ ಇನ್ಕಮ್ ಟ್ಯಾಕ್ಸ್, ಸೇಲ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್, ಈ ಕುಡಿಕೆಯಲ್ಲಿ ಮಡಿಕೆಯಲ್ಲಿ ಕಂಟ್ರೋಲ್ ಮಾಡ್ರಲ್ಲ ಬಿಡ್ತಾರಂತೆ. ಹಂಗೆ ಬ್ಲಡ್ ಒಂದ್ ಕಡೆ ಇತ್ತಂದ್ರೆ ರಕ್ತ, BP, ಶುಗರ್ ಇವೆಲ್ಲ ಹೆಚ್ಚು ಕಮ್ಮಿ ಇದೆ. ಹಂಗೆ ಇಡೀ ಮೈ ಎಲ್ಲ ಸರ್ಕ್ಯುಲೇಟ್ ಆದ್ರೆ ಆರೋಗ್ಯ ಒಂದ್ ಇರ್ತಾರೆ. ಹಂಗೆ ದುಡ್ಡು ಕೂಡ ಸಿದ್ದರಾಮಯ್ಯ ಅವ್ರ ಕಾನ್ಸೆಪ್ಟ್, ನಮ್ ಕಾಂಗ್ರೆಸ್ ಕಾನ್ಸೆಪ್ಟ್ ಅಂದ್ರೆ ಈ ದುಡ್ಡು ಸರ್ಕ್ಯುಲೇಷನ್ ಆಗ್ತಾ ಇರಬೇಕು, ಜನರ ಮಧ್ಯೆ ಆಗ್ತಾ ಇರಬೇಕು, ಒಂದ್ ಕಡೆ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ 2,000 ರೂಪಾಯಿ ತಗೊಂಡವರು ಯಾರು ಮನೆ ಮಡಿ ಕೂತ್ಕೊಂಡಿದ್ದಾರೆ, ಡೆಪಾಸಿಟ್ ಮಾಡ್ಕೊಂಡು ಮಕ್ಕಳಿಗೆ ಫೀಸ್ ಕಟ್ತಾವ್ರೆ, ಗ್ಯಾಸ್ಗೆ ದುಡ್ಡು ಕಟ್ತಾವ್ರೆ, ಮನೆ ಮಾಡ್ತಾವ್ರೆ. ಚೀಟಿ ಬಿಡೋ, ಚೀಟಿ ಪಾಟಿಗಳನ್ನ ಕೊಡಿದ್ವಿ ಎಲ್ಲ ಓದಕ್ಕೆ, ಮಕ್ಕಳು ವಿದ್ಯಾಭ್ಯಾಸಕ್ಕೆ. ಹೆಣ್ಮಕ್ಳಿಗೆ ಯಾಕೆ ಕೊಡ್ತಾ ಇದ್ ಗೊತ್ತಾ? ನೀವೆಲ್ಲ ವೈನ್ ಶಾಪ್ ಕೊಟ್ಟಿದ್ದೀರಿ ಅಂತ ಕೊಡ್ತಾರೆ. ನಿಮ್ಮ ಮೇಲೆ ನಮ್ ನಂಬಿಕೆ ಇಲ್ಲ, ಹೆಣ್ಮಕ್ಳ ಮೇಲೆ ನಮ್ ನಂಬಿಕೆ. ಅದಕ್ಕೆ ನೇರವಾಗಿ ಅವ್ರ ಅಕೌಂಟ್ ಕೊಡ್ತಾ ಇದೀವಿ ನಾವು. ಅವ್ರ ಬಸ್ ಅನುಕೂಲ ಆಗ್ತಾ ಇದೆ. ಹೆಣ್ಣು ಕುಟುಂಬದ ಕಂಡು ಅಂತ
ಸೊ ಇದಕ್ಕೆ ತಾವು ಆ ನನ್ನ ತಾಯಂದಿರಿಗೆ ನಾನ್ ಸರ್ವೆ ಮಾಡಿಸಿದ್ದೀನಿ, ಫೋನ್ ಮಾಡಿಸ್ತಾ ಇದ್ದೀನಿ. ಆಮೇಲೆ ನಿಮ್ MLA ಆ ನಂಬರ್ಗಳೆಲ್ಲ ಕೊಡ್ತೀನಿ. ಮತ್ತು ನೀವು ಇದನ್ನ ಈ ಎಲೆಕ್ಷನ್ ಅಲ್ಲಿ ಮಾಡಬೇಕು. ಆಮೇಲೆ ಎರಡನೇದು, ನಮ್ಮ ಸೆಂಟ್ರಲ್ ಗವರ್ಮೆಂಟ್ ನಮ್ಮ ಪಾರ್ಟಿ ಸೆಂಟ್ರಲ್ ಗವರ್ಮೆಂಟ್ ಪಾರ್ಟಿ ಈಗ ನಾವು ಗ್ಯಾರಂಟಿ ಹಾಕಿದೀವಿ. ಏನ್ ಗ್ಯಾರಂಟಿ? ACC ಸೆಂಟ್ರಲ್ ಗವರ್ಮೆಂಟ್ ಅಲ್ಲ, ಸಾರಿ, ಮಹಿಳಾ ನ್ಯಾಯ ಗ್ಯಾರಂಟಿ. ನಮ್ದು ಗೃಹಲಕ್ಷ್ಮಿ, ಅದು ಕೇಂದ್ರ ಸರ್ಕಾರದ್ದು ಮಹಾಲಕ್ಷ್ಮಿ. ಎಷ್ಟು ಮಹಾಲಕ್ಷ್ಮಿ? ನಾವು ಪ್ರತಿ ತಿಂಗಳಿಗೆ 24,000 ಪ್ರತಿ ವರ್ಷಕ್ಕೆ, ಅವರು ಪ್ರತಿ ಬಡ ಕುಟುಂಬ ಮಹಿಳೆಗೆ ವರ್ಷಕ್ಕೆ 1 ಲಕ್ಷ. ಯುವ ನ್ಯಾಯ ಗ್ಯಾರಂಟಿ, ನೇಮಕಾತಿ ಭರವಸೆ 30 ಲಕ್ಷ ಉದ್ಯೋಗ ಗ್ಯಾರಂಟಿ, ಅವರಿಗೆ ತರಬೇತಿ, ಯುವ ಬೆಳಕು ಉದ್ಯಮಿಗೆ ಹೊಸ ಉದ್ಯಮ ಆರಂಭಿಸಲು 5,000 ಕೋಟಿ. ಹಿಂಗೆ ದೊಡ್ಡ ದೊಡ್ಡ ಪಟ್ಟಿ ಇದೆ. ಆಮೇಲೆ ಶ್ರಮಿಕರಿಗೆ ನ್ಯಾಯ ಗ್ಯಾರಂಟಿ, ಆರೋಗ್ಯದ ಹಕ್ಕು, ಶ್ರೇಯ ಹಕ್ಕು. ಆಮೇಲೆ ನರೇಗಾ ಹಳ್ಳಿಲಿದೆಯಲ್ಲ, ನಗರದಲ್ಲೂ ಕೂಡ ಅವ್ರಿಗೆ ಸಾಮಾಜಿಕ ಬದ್ಧತೆ. ಆಮೇಲೆ ಪಾಲ್ದಾರಿಕೆಗೆ ನ್ಯಾಯ, ಜಾತಿ ಗಣತಿ, 50% ಮೀಸಲಾತಿ, ಅರಣ್ಯ ಹಕ್ಕು ಕಾಯ್ದೆ, ಬೆಂಬಲ ಬೆಲೆ, ಸಂಸ್ಕೃತಿಗೆ ಹಕ್ಕು ಅಂತೇಳಿ. ಆಮೇಲೆ ರೈತರಿಗೆ MSP, ಸಾಲ ಮನ್ನಾ, ಬೆಳೆ ವಿಮೆ, ಹೊಸ ಆದಾಯ ರಫ್ತು ನೀತಿ, ಕೃಷಿ ಉತ್ಪಾದನೆಗೆ GST ರದ್ದು. ಇವೆಲ್ಲ ಕೂಡ ಅವರು 5 ಗ್ಯಾರಂಟಿ ಹೇಳಿದ್ದಾರೆ. ನನಗೆ ಹೇಳ್ತೀನಿ ಕೇಳಿ, ಇಲ್ಲಿ ಯಾವುದು ದೇವಸ್ಥಾನ, ಮೋದಿ ಗಾಳಿ, ರಾಮ ಮಂದಿರ ಏನಿಲ್ಲ. ಈಗ ನಾವು ಸಿದ್ದರಾಮಯ್ಯನವ್ರ ಸರ್ಕಾರ, ನಾವು ನಮ್ಮ ಹಳ್ಳಿಲಿ ಇರೋ ಬಡ ದೇವಸ್ಥಾನಗಳಿಗೆ 2.5 ಲಕ್ಷ ಕೊಡೋಣ ಅಂತ ಒಂದು ಕಾನೂನು ತೆಗೆದುಕೊಂಡು ತಂದು ಆ ಪೂಜಾರಿಗಳಿಗೆ, ಅರ್ಚಕರಿಗೆಲ್ಲ ಅವ್ರಿಗೆಲ್ಲ ಒಂದಷ್ಟು ದುಡ್ಡು, ಇನ್ಸೂರೆನ್ಸ್ ಎಲ್ಲ ಒಂದು ಯೋಜನೆ ತೆಗೆದುಕೊಂಡು ಬಂದ. ದೇವಸ್ಥಾನ, ಹಳ್ಳಿ ದೇವಸ್ಥಾನ, ಮಾರಮ್ಮ, ಕೆಂಕೇರಮ್ಮ, ಮಸ್ತಾಳಮ್ಮ, ಬಸವಣ್ಣ ಅಂತ ದೇವಸ್ಥಾನಗಳಿಗೆ ಎಲ್ಲ ಕೊಟ್ರೆ ಕಪಾಳಮ್ಮ ದೊಡ್ಡ ದೇವ್ರ ಕಣೆ, ಬಡ ದೇವಸ್ಥಾನ ಐತಲ್ಲಿ ಬಂದ್ರೆ ಇದಕ್ ಬೇಡ ಅಂತ ಅಸೆಂಬ್ಲಿಲಿ ಜನತಾದಳದವರು ಬಿಜೆಪಿ ಇಬ್ರು ಸೇರಿ ಬಿಲ್ ನ ವಿರೋಧ ಮಾಡಿದ್ರೆ ಅದನ್ನ ಗೌರ್ನರ್ ವಜಾ ಮಾಡಿ ವಾಪಸ್ ಕಳಿಸೋರೆ. ಮತ್ತೆ ಜೂನ್ ಆದ್ಮೇಲೆ ನಮ್ಗೆ ಮೆಜಾರಿಟಿ ಬರ್ತದೆ, ಅನುಷ್ಠಾನಕ್ಕೆ ತರ್ತೇವೆ. ಇವತ್ತೇನ್ ಮಾಡ್ತಾರವರು? ಅವ್ರು ಮಾತ್ರ ಏನ್ ನಮ್ಮ ಹತ್ರ ಇರೋರು, ಸಿದ್ದರಾಮಯ್ಯನವ್ರ ಹೆಸರು ರಾಮ ಇಲ್ವೋ, ನನ್ನ ಹೆಸರು ಶಿವ ಇಲ್ವೋ? ಇವ್ರು ಮಾತ್ರ ಇಲ್ವೋ? ನಾವು ಹಿಂದೂಗಳಲ್ವೋ? 3 ತಿಂಗಳು ಮುಂಚಿತವಾಗಿ ನಮ್ಮ ಅಕ್ಕಿಲಿ ಅರ್ಶನ ಹಾಕ್ಬಿಟ್ಟು, ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶನ ಒಂದ್ ಕಡೆ ಇತ್ತು, 2 ಸೇರಿ ಮಂತ್ರಾಕ್ಷತೆ 3 ತಿಂಗಳು ಮುಂಚಿತವಾಗಿ ಕಳಿಸ್ಬಿಟ್ಟು. ಈಗ ನಾನೆಲ್ಲ ಸರ್ವೆ ಮಾಡಿಸ್ಕೊಂಡಿದ್ದೀನಿ, ಯಾವ ಗಾಳಿನೂ ಇಲ್ಲ, ಏನಿಲ್ಲ. 20 ಸೀಟ್ ಕೆಲಸ ಮಾಡಿ ಗ್ಯಾರಂಟಿ ಗೆಲ್ಲೋದಂತೂ ಗ್ಯಾರಂಟಿ. ಯಾರು ಹೇಳ್ತಾವ್ರೆ? ಬಿಜೆಪಿ ಹೇಳ್ತಾವ್ರೆ, ಕಾಂಗ್ರೆಸ್ ಒಳ್ಳೆ ಚಾನ್ಸ್. ಇಂಥ ಶಕ್ತಿ ಇವತ್ತು ನಿಮ್ಗೆ ಖಾಲಿ ಕಳಿಸ್ತಾ ಇಲ್ಲ. ಈ 5 ಗ್ಯಾರಂಟಿಗಳನ್ನ ಅನುಷ್ಠಾನ ತಂದು ನಿಮ್ಮ ಮನೆ ಬಾಗಿಲು ಕಳಿಸ್ತಾ ಇದ್ದೇವೆ. ಇದ್ರ ಮುಖಂಡತ್ವವನ್ನ ಈ 5 ಜನ ಕಾರ್ಯಕರ್ತರು, ಅವ್ರ ಮಂತ್ರಿಗಳಾಗಿರ್ಬೋದು, ಮಂತ್ರಿ ಸ್ಟೇಟಸ್ ಇರ್ಬೋದು, ಅವ್ರ ಕಾರ್ಯಕರ್ತರು, ನಿಮ್ ಜಿಲ್ಲಾ ಮಿನಿಸ್ಟ್ರಿಗಳು, ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ನೀವು ಜವಾಬ್ದಾರಿ ತೆಗೆದುಕೊಂಡು ನೀವು ಈ ಕೆಲಸ ಮಾಡಬೇಕು. ನೀವು ಅವ್ರನ್ನ ಬ್ಲಾಕ್ ಅವ್ರು ನಂಬ್ಕೊಂಡು, MLA ನಂಬ್ಕೊಂಡು ಎಲ್ಲ ಕಾಯ್ಕೊಳಕ್ ಹೋಗ್ಬೇಡಿ. ನಿಮ್ ಜವಾಬ್ದಾರಿ ಇದು. ಯಾರ ಜವಾಬ್ದಾರಿ? ವೋಟ್ ತಗೊಂಡು 4 ಜನ ತಗೊಂಡು ಬ್ಲಾಕ್ ಅವ್ರು ಹೇಳ್ತೀವಿ. ಇವತ್ತು MLAಗಳೆಲ್ಲ ಕರೆದಿದ್ದೀವಿ, ಡಿಫೆಂಟ್ ಕ್ಯಾಂಡಿಡೇಟ್ ಎಲ್ಲ ಕರೆದಿದ್ದೀವಿ. ಅವ್ರು ಹೇಳ್ತೀವಿ, ನಾವು ಇವತ್ತು ಶಿಫ್ಟಾಗಿ ಹೇಳ್ತೀವಿ, ನಿಮ್ಮನ್ನ ಬಳಸ್ಕೊಂಡು ಒಂದೊಂದು ಬೂತ್ಗೆ 4 ಜನ 5 ಜನ ಹಾಕಿ ಮನೆಗೆ ಕಳಿಸಿ ಮನೆಗೆ ಹೋಗ್ಬೇಕು. ಆಮೇಲೆ ನೀವು ಮನೆಗೆ ಹೋಗ್ತಾ ಇರೋದು, ನಾವು ಒಂದು ನಂಬರ್ ಕೊಡ್ತೀವಿ, ನಿಮ್ಗೆ ಒಂದು ನಂಬರ್ ಕೊಡ್ತೀವಿ. ವಾರ್ ರೂಮ್ ಇಂದ ಒಂದು ನಂಬರ್ ಕೊಡ್ತಾರೆ, ಫೆರೋಸ್ ಒಂದು ನಂಬರ್ ಕೊಡ್ತಾರೆ. ನೀವು ಒಂದು ಫೋನ್ ಇದನ್ನು ವಿಡಿಯೋ ಮಾಡ್ಬಿಟ್ಟು, ಇಲ್ಲ ಒಂದು ಫೋಟೋ ಕ್ಲಿಕ್ ಮಾಡ್ಬಿಟ್ಟು ಒಂದು ಟಕ್ನ ಪೋಸ್ಟ್ ಮಾಡಬೇಕು. 5 ಜನ ನೀವು ಪ್ರತಿ ದಿನ ಎಷ್ಟು ಮನೆ ಹೋಗಿದ್ರಿ ಅಂತ ಒಂದು ಮೆಸೇಜ್ ನನ್ಗೆ ಹಾಕ್ಬೇಕು, ನನ್ನ ನಂಬರ್ಗೆ. ಮಾಡ್ತಿರ್ತಾನೆ. ಮುಖ್ಯಮಂತ್ರಿ ಕಚೇರಿಯಲ್ಲಿ ಒಂದು ಆಫೀಸ್ ಇದೆ, ಅವ್ರು ವಾಚ್ ಮಾಡ್ತಾ ಇರ್ತಾರೆ. ನನ್ನ ಕಚೇರಿಯಲ್ಲಿ ವಾಚ್ ರೂಮ್ ಇದೆ. 28 ಅಸೆಂಬ್ಲಿ ಲೋಕಸಭಾ ಕ್ಷೇತ್ರದಲ್ಲೂ ಒಂದು ವಾರ್ ರೂಮ್ ಮಾಡ್ತಾ ಇದ್ದೀವಿ. ಅಲ್ಲಿಗೆ ಮೆಸೇಜ್ ಹೋಗ್ಬೇಕು. ಆ ಜವಾಬ್ದಾರಿ ನಿಮ್ದೇ. ಫೋನು, ವಾಟ್ಸ್ಆಪ್ ನಂಬರು ನೀವು ಹಾಕಿ, ನಾವೇನ್ ವಾಟ್ಸ್ಆಪ್ ಕೊಡ್ತೀವಿ, ನಾವು ದಿನ ಇವತ್ತು ಒಂದ್ ಕೆಳಗಡೆ ಒಂದು ಮೆಸೇಜ್, ಇವತ್ತು 20 ಮನೆಗೆ ಹೋಗಿದ್ದೋ, ಇವತ್ತು 30 ಮನೆಗೆ ಹೋಗಿದ್ದೋ, ಇವತ್ತು 40 ಮನೆಗೆ ಹೋಗಿದ್ದೋ, ಫೋಟೋ ಹಾಕಿ ದಾಖಲೆಯಲ್ಲಿ ನೀವು ಮಡಿಕೋಬೇಕು. ಆಮೇಲೆ ರಿವ್ಯೂ ಮಾಡ್ತೀನಿ ನಾನು. ಆಮೇಲೆ ಏನೇನ್ ಮಾಡ್ತೀರಿ ಅಂತ ರಿವ್ಯೂ ಮಾಡ್ತೀವಿ.
ಎಲ್ಲ ನಾವೆಲ್ಲ ಹೋರಾಟ ಮಾಡ್ದೋ. ಈಗ ಭಾರತ್ ಜೋಡೋ ಮಾಡ್ದೋ, ನೀರಿಗೋಸ್ಕರ ಮಾಡ್ದೋ, ಸಿದ್ದರಾಮಯ್ಯ ಬರ್ತಾರೆ ಮಾಡ್ದೋ, 75 ವರ್ಷದ ಸ್ವಾತಂತ್ರ್ಯ ಮಾಡ್ದೋ, ಈಗ ಎಲ್ಲ ಬೇಕಾದಷ್ಟು ಕಾರ್ಯಕ್ರಮ ಮಾಡ್ದೋ. ಇವೆಲ್ಲ ಮಾಡಿದ್ರೆ ತಾನೇ ಪಾರ್ಟಿ ಶಕ್ತಿ. ಹಂಗೆ ಈಗ ನೀವು ಯಾಮಾರಕ್ಕೆ ಹೋಗ್ಬೇಡಿ. ಬಿಜೆಪಿಯವರಿಗೆ ಕರ್ನಾಟಕದಲ್ಲಿ 20 ಸೀಟ್ ನ ಗೆಲ್ಸಿ ಒಂದು ದೊಡ್ಡ ಸಂದೇಶ ಕಳಿಸಬೇಕು. ಆ ಕೆಲಸ ಈ ಗ್ಯಾರಂಟಿ ಇಷ್ಟು ಶಕ್ತಿ ಕೊಟ್ಟಿದೆ. ಇನ್ನ ಬಹಳ ವಿಚಾರಗಳು ಮಾತಾಡೋದಿದೆ, ರಾಜಕೀಯದ ಮಾತಾಡೋದು ಆಮೇಲೆ ಮಾತಾಡೋಣ. ಈಗ ಕೆಲವು ಏನೇನು ಡೈರೆಕ್ಷನ್ಸ್ ನಮ್ಮ ರೇವಣ್ಣವರು ವಾಟ್ಸ್ಆಪ್ ಅಲ್ಲಿ ಮಿಕ್ಕಿದ್ರೆಲ್ಲ ಕಳಿಸ್ಕೊಡ್ತಾರೆ, ಡಿಸ್ಟಿಕ್ ಅವ್ರು ಕಳಿಸ್ಕೊಡ್ತಾರೆ, ಯಾವ ರೀತಿ ಜವಾಬ್ದಾರಿ ಮಾಡ್ಬೇಕು ಅಂತ ಕಳಿಸ್ತಾರೆ. ಇದೆಲ್ಲ ಇಲ್ಲಿ ನಾನೆಲ್ಲ ವಿಚಾರ ಹೇಳಿದೀನಿ. ಇಷ್ಟು ಕೆಲಸ ಮಾಡ್ತಿರ್ತಾನೆ, ಮಿಕ್ಕಿದ್ದು ನಿಮ್ಮೆಲ್ಲ ನಂಬೋತಾನೆ. ನೀವು ನಿಮ್ಮ ಬೂತ್ ಅಲ್ಲಿ ಮೆಜಾರಿಟಿ ಕೊಡಿಸ್ಲಿಲ್ಲ ಅಂದ್ರೆ ನೀವು ಕೆಲಸ ಮಾಡಿಲ್ಲ, ನೀವು ಲೀಡರ್ಗಳಲ್ಲ ಅಂತ ತೀರ್ಮಾನ ಆಯ್ತದೆ. ಕೆಲವು ಪೊಟ್ಟು ಚಪ್ಪಾಳೆ ನೋಡಿದ್ದಲ್ಲ, ಆ ಬೂತ್ ಅಲ್ಲಿ ಓಟ್ ಕೊಡ್ತಿಲ್ಲ ಅಂದ್ರೆ ಇನ್ಯಾಕ್ರಿ ಅವ್ರು ಲೀಡರ್ ಅಲ್ವಾ? ಫಸ್ಟ್ ಆಗಿ ಕೆಲಸ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.